ಸರ್ ಸ್ಟ್ರೋಕ್ ಆಗೈತೆ ಅಂತಿದ್ದೀರಾ, ಏನು ಮಾಡಲು ಮನೇಲಿ ಕಷ್ಟ ಅಂತ ಇದ್ದೀರಾ? ಮಾತಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ. ಓಡಾಡ್ತೀನಿ, ಕಾಲು ಫೋಲ್ಡ್ ಆಗಲ್ಲ, ಈ ಕಾಲಲ್ಲೇ ಬ್ರೇಕ್ ಹೊಡ್ಕೊಂಡು. ಗ್ಯಾಸ್ದೇ ಒಂದು ದೊಡ್ಡ ಪ್ರಾಬ್ಲಮ್ಮು ಮೇಡಮ್. ಮೊನ್ನೆ ಇಲ್ಲಿ ಹಾಕ್ಸ್ದೆ 4 ಲೀಟ್ರು 170 ರೂಪಾಯಿ ತಗೊಂಡ ಇಲ್ಲಿ. ಆಮೇಲೆ ಸಾಯಂಕಾಲ ಅಲ್ಲಿ ಹಾಕ್ಸ್ದೆ, ಅಲ್ಲಿ 89 ರೂಪಾಯಿ 52 ಪೈಸೆ ಕಂಟಿನ್ಯೂ ಅಷ್ಟು ಪಕ್ಕದಲ್ಲಿ ಹಾಕ್ಸ್ಕೊಂಡು. ಜಾಸ್ತಿ ಓಡಿಸಲ್ಲ ಗಾಡಿ, ಓಲೋ ಓಬರು ಯಾವುದೂ ಇಲ್ಲ. ಓಡಿಸ್ತೀನಿ, ಇಲ್ಲಾಂದರೆ ಮನೆಗೆ ಹೋಗಿ ಸುಮ್ಮನೆ ಇರ್ತೇನಪ್ಪ. ದುಡಿಯೋರಿಗೆ ಕಷ್ಟ ಇದು. ಇಂಥವ್ರಿಗೆ ಯಾವುದರಿಂದ ಬಾಳಬೇಕು ಬದುಕಿಗೂ ಅಂದರೂ ತುಂಬ ಕಷ್ಟ. ಏನು ಮಾಡೋದು? ಈ ಯುದ್ಧ ನಿಂತೈತೆ, 15 ದಿನ ಬಿಡುವು ಕೊಟ್ಟವ್ರೆ. ನೋಡೋಣ, ಗ್ಯಾಸ್ ಕಮ್ಮಿ ಆಯ್ತದೆ, ಬೆಲೆ ಕಮ್ಮಿ ಆಯ್ತದೆ. ನ್ಯೂಸ್ ನೋಡಿದೆ ಬೆಳಗ್ಗೆ, ಗ್ಯಾಸ್ ಕಮ್ಮಿ ಆಯ್ತದೆ ಅಂತ ಹೇಳೋರೆ. ಮುಂದಕ್ಕೆ ನೋಡಬೇಕು ಏನಾಯ್ತದೆ ಏನು. ಈ 100% ಇಲ್ಲ, 50% ಅಷ್ಟೇ. ಕಷ್ಟಪಟ್ಟು ಈ ರಾಜಕಾರಣಿದೇ ಹೊಲ್ಸು. ಈ ಕರ್ನಾಟಕದಲ್ಲಿ ಇದು ಸಿದ್ದರಾಮಯ್ಯ ಸರ್ಕಾರ ಹೊಲ್ಸ ಸರ್ಕಾರ. ನಾನು ಹೇಳ್ತೀನಿ ಅಂದರೆ ಯಾವುದಕ್ಕೂ ಈಗ ನೋಡಿ ಇಷ್ಟು ಜನ ಕಷ್ಟ ಬೀಳ್ತಾವ್ರೆ. ಡ್ರೈವರ್ಗಳು, ಆಟೋದವರು, ಮನೆ ಪ್ರಾಬ್ಲಮ್ಮು. ಅಲ್ಲಿ ಹೋಗೋರೆ ಕೆತ್ತಾಕಕ್ಕೆ ದಾವಣಗೆರೆ ಬಾಗಲಕೋಟೆ ಹೋಗಿ ಅಲ್ಲಿ ಇವ್ರಿಗೇನೇ ಆಗಲಿ ಸೀಟು ಗೆಲ್ಲಬೇಕು ಆ ಥರ ಮನಸ್ಸು ತಗೊಂಡು ಹೋಗಿ ಅಲ್ಲಿ ಬರ್ತಾವ್ರೆ. ಜನರುಗಳು ಕಷ್ಟ ಯಾರನ್ನು ನೋಡ್ತಾ ಇಲ್ಲ. ಮನೆಗೆ ಬೆಂಗಳೂರಲ್ಲೇ ಸುಮಾರು ಕಷ್ಟ ಐತೆ, ರೋಡ್ಗಳು ಕಿತ್ತೋಗೈತೆ, ಯಾವುದೇ ರೆಡಿ ಮಾಡಿಸಿಲ್ಲ. ಇವರು ಕರ್ನಾಟಕ ಆಡೋಕ್ಕೆ ಬದಲು ಸುಮ್ಮನೆ ಮನೇಲಿ ಇದ್ದುಬಿಟ್ರೆ ಸರಿ. ಯಾರಿಗೂ ಒಳ್ಳೇದು ಮಾಡೋದು ಬೇಡ, ಕೆಟ್ಟದ್ದು ಮಾಡೋದು ಬೇಡ. ನನ್ನ ಇಚ್ಛೆ ಅದೇಪ್ಪ. ಈ ಸರ್ಕಾರ ಇರೋ ತನಕ ಉದ್ಧಾರ ಆಗಲ್ಲ, ಜನಗಳು ಉದ್ಧಾರ ಆಗಲ್ಲ. ಏನೋ ಗ್ಯಾರಂಟಿ ಕೊಡ್ತಾವ್ರೆ ಅಂದ್ಕೊಂಡು ಅವು ನಡೀತಾ ಐತೆ. ನೆಕ್ಸ್ಟ್ ಎಲೆಕ್ಷನ್ ಬಂದರೆ ಯಾರು ಗೆಲ್ತಾರೋ ಗೊತ್ತಿಲ್ಲ. ಇವರಂತೂ ಬರಲ್ಲ ಇನ್ನು ಮೇಲೆ. ಎಲೆಕ್ಷನ್ ಬಂದು ಬೇರೆ ಸರ್ಕಾರ ಬಂತು ಅಂದರೆ ಆಟೋ ಡ್ರೈವರ್ಗಳಿಗೆಲ್ಲ ಒಳ್ಳೇದಾಗುತ್ತಾ? ಯಾರು ಬಂದರು ಅದೇ ಕತೆ. ಅವ್ರ ಮನಸ್ಸಿದ್ರೆ ಮಾಡ್ಬೋದು. ನಮ್ಗಳಲ್ಲಿ ಪ್ರಾಬ್ಲಮ್ ತೀರಿಸೋದು ಎಷ್ಟು, ಒಂದು ತಿಂಗಳಿಗೆಲ್ಲ ತೀರಿಸ್ಬಿಡ್ಬೋದು. ಈ 30 ರೂಪಾಯಿ ಮಿನಿಮಮ್ ಮಾಡಿ ಈ 50 ರೂಪಾಯಿ 100 ರೂಪಾಯಿ 50 ರೂಪಾಯಿ ಇದ್ದಿದ್ದು ಗ್ಯಾಸು 100 ರೂಪಾಯಿ ತನಕ ಬಂದ್ಬಿಟ್ಟೈತೆ. ಎಲ್ಲಿ ಸಾಕಾಗುತ್ತೆ? ಈಗ ಪ್ಯಾಸೆಂಜರು 10 ರೂಪಾಯಿ ಎಕ್ಸ್ಟ್ರಾ ಕೇಳೋದೆ, ಯಾಕಪ್ಪ 40 ರೂಪಾಯಿ ಕೊಡ್ತೀವಿ 30 ರೂಪಾಯಿ ಹಂಗೆ ಮಾತಾಡ್ತಾರೆ. ಅದಕ್ಕೇ ಬೇಜಾರಾಗುತ್ತೆ. ಇಲ್ಲೆಲ್ಲ ಬಂದು ನಿಂತ್ಕೊಂಡ್ರೆ ನಮ್ಮ ಕಷ್ಟ ಅವ್ರಿಗೆ ಅರ್ಥ ಆಗಬೇಕಂದ್ರೆ ಒಂದು 5 ನಿಮಿಷ ನಿಂತ್ಕೊಳ್ಳೋಕೆ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ. ಆದರೂ ಅವ್ರ ಮಾನವೀಯತೆತನ ಅನ್ನೋದು ಯಾರಲ್ಲೂ ಇಲ್ಲ. ನಾ BJP ಇಲ್ಲ, ನಾ JDS ಅಲ್ಲಿಲ್ಲ, ನಾ ಕಾಂಗ್ರೆಸ್ಸಲ್ಲಿಲ್ಲ. ಮೇಡಮ್, ಯಾರಾದರೂ ಆಟೋದವರು ಅದು ಒಂದು ಜೀವ ತಾನೇ. ಒಂದು ಜೀವ ಸತ್ತೋದ್ರೆ ತೆಗೆದು ಎಸ್ಬಿಡೋದು ಅಷ್ಟೇನಾ? ಅವ್ರಿಗೂ ಏನಾದರೂ ಒಂದು ಮಾಡಬೇಕು. ಗ್ಯಾಸ್ ಏನೋ ಬರೋ ಥರ ಸಿಗೋ ಥರ ಇಷ್ಟ ಥರ ಕಾಯೋ ಥರ ಬೇಡ ಅನ್ನೋ ಲೆಕ್ಕಾಚಾರಕ್ಕೆ ಏನಾರು ಒಂದು ಮಾಡ್ಬೇಕು ಮೇಡಮ್. ನಾವು ಡೈಲಿ ದುಡ್ಕೊಂಡೋದ್ರು ಉಂಟು, ಇಲ್ಲ ಅಂದ್ರೆ ಇಲ್ಲ. ನಾವು ಜೇನು ಇಲ್ಲ ಸತ್ತೋಗ್ಬಿಡೋದು ಎಲ್ಲ ಹೇಳಿ ಅತ್ತಗೆ ಎಲ್ಲ ವಿಷಯ ತೊಗೊಂಡು ಸತ್ತೋಗ್ಬಿಟ್ರೆ, ಆಟೋದವ್ರು ಸತ್ತೋಗ್ಬಿಟ್ರೆ ಅವ್ರು ಮಣ್ಣು ಮಾಡ್ಬಿಟ್ರು ಅಂತಾರ. ಎಲ್ಲ ಬಂದು ಮಾನವೀಯತೆತನ ಬೇಕು. ಈ ಥರ ಕಷ್ಟ ಬೀಳ ಇವತ್ತಲ್ಲಿ ನಾವು ಆಟೋ ಓಡಿಸ್ತಾ ಇದ್ದೀವಿ. ಇಷ್ಟು ದಿನ ನಾವು ಇಷ್ಟೊಂದು ಏಜ್ ಆಗೋಯ್ತು. ಯಾರು ಕೆಲ್ಸಕ್ಕೆ ಕೊಡೋ ಎಲ್ಲ ಕಾರ್ ತೊಗೊಳಕ್ಕೆ, ಸರ್ ನಿಮ್ಮ ಮನೆ ಕಾರ್ ತೊಳಿತೀನಿ ಅಂದರು, ಬೇಡಪ್ಪ ನಿನ್ಗೆ ಏಜ್ ಆಗದೆ ಹೋಗು ಅಂತಾರೆ. ಇಲ್ಲ ಎಲ್ಲರೂ ಸೆಕ್ಯೂರಿಟಿ ನಿಮ್ಮ ಅಂಗಡಿ ಕಾಯ್ತೀನಿ ಅಂದರು ತೊಗೊಳಕ್ಕೆ ರೆಡಿ ಇಲ್ಲ. ನಾವು ಏನು ಮಾಡೋದು, ಏನು ಮಾಡಿ ಬದುಕೋದು ಹೇಳಿ? ಅವ್ರಿಗೆ ಅರ್ಥ ಆಗುತ್ತಾ ನಮ್ಮ ಕಷ್ಟ? ಯಾರಿಗಾದ್ರು ರಾಜಕಾರಣಿಗಳ್ಗೆ ಅರ್ಥ ಆಗುತ್ತಾ? ಬೆಳಗ್ಗೆ 1 ಅವರ್ ಆಯಿತು ಈ ಬಿಸಿಲಲ್ಲಿ ಅವ್ರು ನಿಂತ್ಕೊಂಡು 10 ನಿಮಿಷ ನಿಂತ್ಕೊಳ್ಳಿ ಮೇಡಮ್. ಬೆಣ್ಣೆ ಗೊತ್ತಲ್ಲ, ಬೆಣ್ಣೆ ಕರ್ಗೋದಂಗೆ ಹೋಗ್ತಾರೆ. ನಾವು ಹಿಂಗೆ ನಿಂತಿದ್ದೀವಿ ನೋಡಿ. ನಮ್ಮ ಕಷ್ಟ ಯಾರೂ ಕೇಳೋರಿಲ್ಲ. ಹ್ಞೂ ಮೇಡಮ್, ಎಲ್ಲ ಜೀರೋ ಟ್ರಾಫಿಕ್ಕು ಮಾಡಿದ್ರೇನು ನಮ್ಮಿಂದನೇ, ನಮ್ಮ ಪಬ್ಲಿಕ್ಕಿಂದನೇ ಮಾಡಿಕೊಟ್ಟು. ಆದ್ರೂ ಅವ್ರದ್ದು ಒಂದು ಅನ್ನ ತಿಂದರೆ ಅವರು ಕೃತಜ್ಞತೆ ಅನ್ನೋದು ಇರಬೇಕು. ಅವ್ರ ಹತ್ರ ಓಟ್ ಹಾಕ್ಸ್ಕೊಂಡಿದ್ದೀವಪ್ಪ, ಅವ್ರ ಹತ್ರ ಏನಾದರೂ ಒಂದು ನಮ್ಮ ಕೈಲಾದವ್ರು ಸಹಾಯ ಮಾಡಬೇಕು. ಆಟೋದವ್ರು ಒದ್ದಾಡ್ತಾವೆ, ಬದುಕೋಕೆ ಇಲ್ಲ. ನಮಗೆ ರೋಡಲ್ಲಿ ಹೋಗಿ ನಿಂತ್ಕೊಂಡೆ ಈ 2 ವೀಲರ್ ಬಿಟ್ಬಿಟ್ಟು 2 ವೀಲರಲ್ಲೂ ಬಾಡಿಗೆ ಇಲ್ಲ. ಮೇಡಮ್, ಈ ಸರ್ಕಾರ ನಡೆಸ್ತಾ ಇಲ್ಲ. ಈ ಆ್ಯಪ್ಗಳಿಂದ ಜೀವನ ನಡೀತಾ ಇದೆ. ಆ್ಯಪ್ಗಳೇ ಸರ್ಕಾರದವರು ಯಾರೇನೂ ಮಾಡ್ತಾ ಇಲ್ಲ. ಈ ಆ್ಯಪ್ಗಳು ಬೇಕಾದ್ರೆ ನಾವು 12 ಕೊಟ್ಟರು 36 ಮಿನಿಮಮ್ಗೆ 30 ಕೊಡ್ತಾನೆ ಒಂದು ಟೈಮಲ್ಲಿ. ಒಂದೊಂದ್ಸಲ 40 ಕೊಡ್ತಾರೆ. ಅದರಿಂದ ಈ ಸರ್ಕಾರದವ್ರು ಮಾಡಿ ಮೀಟ್ರ್ ಕಿತ್ತು ಬಿಸಾಕ್ಬೇಕು ನಾವು ಅಷ್ಟೇ. ಮೀಟ್ರ್ ಹಾಕ್ಕೊಂಡು ಯಾರು ಬೆಳಗ್ಗೆ ಸೆಗಂಡ ಯಾರು ಒಬ್ರು ಕೇಳೋದು, ಆಟೋ ಬತ್ತೇನಪ್ಪ ಮೀಟ್ರ್ ಹಾಕ್ಕೊಂಡು ಅಂತಲೇ ಕೇಳೋದ. ಸುಮ್ಮನೆ ಜನಗಳು ಹೇಳ್ತಾರೆ ಬರೋದಿಲ್ಲ, ಆಟೋದವ್ರು ಬರಲ್ಲ. ಎಲ್ಲಿಗೆ ಬೇಕು ಮೇಡಮ್? ಎಲ್ಲ ಕಡೆ ಹೋಗಿ ರೆಡಿ ಇದ್ದೀವಿ. ಮೀಟ್ರಿಗಿಂತ ನಮ್ಮ ಮೀಟ್ರ್ ಹಾಕ್ಕೊಂಡು ಹೋದರೆ 10 ರೂಪಾಯಿ ಜಾಸ್ತಿ ಬರ್ತದೆ ಮೇಡಮ್. ಮನೆ ಬಾಗ್ಲಿಗೆ ಹೋಗಿ, ಅಕ್ಕ ಅಣ್ಣ ನಾನು ಬಂದಿದ್ದೀನಿ ನಿಮ್ಮ ಮನೆ ಹತ್ರ ಬನ್ನಿ,
ಬನ್ನಿ ಅಂತ ಕರಿಬೇಕು. ಹಂಗೇನಿಲ್ಲ, ರೋಡ್ಗೆ ಪಾಪ ಅವರು ಬಂದು ನಿಂತ್ಕೊಂಡಿರ್ತಾರೆ, ನಾವು ಮೀಟ್ರ್ ಹಾಕೊಂಡು ತೊಗೊಂಡು ಡ್ರಾಪ್ ಮಾಡಿಬಿಟ್ರೆ ಕಾಸು ಕೊಡ್ತಾರೆ, ಕಣ್ಣು ಹೊತ್ಕೊಂಡು ಹೊಂಟೋಗ್ಬಿಡೋದು ಮೇಡಮ್. ಎಷ್ಟು ನಾವು ಬದುಕೋಕ್ಕೋಸ್ಕರ ಕಷ್ಟ ಬೀಳ್ತಾ ಇದ್ದೀವಿ ಅಂದರೆ, ಹೆಂಗೋ ಬದುಕ್ತಾ ಇದ್ದೋ ಇದರಲ್ಲಿ ಗ್ಯಾಸಲ್ಲಿ ಈ ಥರ ಬದುಕ್ತಾ ಇದ್ದೀವಿ ಅಂದರೆ ನಮ್ಮ ಕಷ್ಟ ಯಾರಿಗೆ ಹೇಳೋದು ಹೇಳಿ? ಯಾರಾದರೂ ಕೇಳೋರ? ಇಷ್ಟು ದಿನ ಈ ಥರ 20 ದಿನದಿಂದ ಒದ್ದಾಡ್ತಾ ಇದೀವಲ್ಲ, ಯಾರ ಮೇಡಮ್? ನೈಟೆಲ್ಲ ಮನೆ ಕೊಟ್ಟಿದ್ದು, ನೈಟ್ ಮನಿಕೊಂಡು ಬೆಳಿಗ್ಗೆ ಬಂದು ಅಲ್ಲಿ ಗ್ಯಾಸ್ ಹಾಕ್ಕೊಂಡು ನಾವು ದುಡಿಲಿಲ್ಲ ಅಂದರೆ ಜೀವನನೇ ಇಲ್ಲ ನಮಗೆ. ಅದು ಇವಾಗ 120 ರೂಪಾಯಿ, 90 ರೂಪಾಯಿ, 80 ರೂಪಾಯಿ ಹಿಂಗೆ ಕೊಟ್ಟು ಹಾಕ್ಸ್ತಾ ಇದ್ದೀವಿ. ಏನಾದ್ರೂ ಅದರಲ್ಲಿ 50 ಉಳಿದ್ರೂ ಸಾಕು. ಇವಾಗ 1 ಲೀಟ್ರ್ ಗ್ಯಾಸ್ ಹಾಕ್ಸಿದ್ರೆ ಅಂದ್ಕೊಳ್ಳಿ, ಅದರಲ್ಲಿ 20 ಕಿಲೋಮೀಟ್ರ್ ಬರ್ಬೋದು, 20 ಕಿಲೋಮೀಟ್ರ್ ಅರ್ಧ ನಾವು ಸೆಕೆಂಡ್ ಸ್ಟೇಜು, ಅಂದ್ರಲ್ಲಿ ಗ್ಯಾಸ್ ಸುತ್ತಾಡೋಕ್ಕೆ ಅರ್ಧ ಹೊಂಟೋಗಿರ್ತದೆ ಮನೆಯಲ್ಲಿ ಸರ್ ನಮ್ದು. ಅಂದ್ರಲ್ಲಿ ಮೇಡಮ್ ಸೆಕೆಂಡ್ ಸ್ಟೇಜು, ಯಾಕೆ ಸರ್ ಅಲ್ಲೆಲ್ಲ ಅಲ್ಲೆಲ್ಲೂ ಸೆಕೆಂಡ್ ಸ್ಟೇಜಲ್ಲಿ ಇಲ್ಲ ಮೇಡಮ್. ಇಲ್ಲಿ ಉದಯಗಿರಿ ಪೆಟ್ರೋಲ್ ಬಂಕ್ ಹತ್ರ ಇಲ್ಲ, ಆಮೇಲೆ ಇದ್ರ ಹತ್ರ ಇಲ್ಲ, ಯಾವುದೋ ಜಾಲಹಳ್ಳಿ ಕ್ರಾಸಲ್ಲಿ ಇಲ್ಲ, ಇಲ್ಲೊಂದು ಕೊಡ್ತಾ ಇದ್ದಾರೆ, ಈ ಸರ್ವಣಿಗಲ್ಲಿ ಇಲ್ಲ, ಈ ಸಿಗ್ತದೆ ಅಷ್ಟೇ. ನಾವು ಬೆಳಗ್ಗೆ ಇದ್ದರೆ ಅಲ್ಲಿಂದ ಬರಬೇಕು, ಅಲ್ಲಿಂದ ಬಂದು ಹಾಕಬೇಕು. ಈ ಥರ ಆಗಿದೆ, ನಮ್ಮ ಕಷ್ಟ ಯಾರೂ ಕೇಳೋರಿಲ್ಲ. ಯಾರು ಹೊಣೆ ಮಾಡ್ತೀರಾ? ನಾವು ಯಾರು ಹೊಣೆ ಮಾಡೋದಂದ್ರೆ ಅವ್ರಿಗೆ ಅರ್ಥ ಆಗಬೇಕಲ್ಲ ಮೇಡಮ್. ನಿಮ್ಮ ಮಾಧ್ಯಮದಿಂದ ಬೆಳಗ್ಗೆ ಸಾಯಂಕಾಲ ನೋಡ್ತಾ ಇದ್ದಾರೆ, ಈ ಕಷ್ಟನ ನಾವು ಆದಷ್ಟು ಸಾಲ್ವ್ ಮಾಡಬೇಕು ಅನ್ನೋದು ಅವ್ರು ನೋಡ್ಬೇಕು ತಾನೆ. ಅವ್ರು ಯಾರೂ ಬಂದು ಯಾರು ಏನಪ್ಪ ಯಾರು ಕೇಳೋರ ಮೇಡಮ್? ನಮ್ಮ ಬಗ್ಗೆ ಯಾರು ಮಾತಾಡೋರ? KH ಮುನಿಯಪ್ಪರ ಏನೋ ಮೊನ್ನೆ ಮಾತಾಡಿದ್ರು, ಗುರುವಾರ ಮೀಟಿಂಗ್ ಮಾಡ್ಬಿಡ್ತೀನಿ, ನಿಮ್ಗೆ ಸಾಲ್ವ್ ಮಾಡ್ತೀನಪ್ಪ ಅಂತ ಅಷ್ಟು ಬಿಟ್ಟರೆ ಯಾರಾದರೂ ಇಲ್ಲ ಅಂದರೆ ಇಷ್ಟೊಂದು ಇದೇವಲ್ಲ, ಏನಾರು ಇವಕ್ಕೆ ಪರಿಹಾರ ಕೊಡೋಣ. ಇಲ್ಲ ಅವಕ್ಕೂ ಡೈಲಿ ದುಡ್ದು ಉಂಟು, ಇಲ್ಲ ಕೊರೋನಾ ಟೈಮಲ್ಲಿ ಯಡಿಯೂರಪ್ಪರು ಕೊಟ್ಟಿದ್ರು ಮೇಡಮ್ 5,000 ರೂಪಾಯಿ, ಒಂದು 3,000 ರೂಪಾಯಿ ಅದು ಕೊಟ್ಟಿದಾಗ ಇಲ್ಲೇ ಇವರು ಕೊಡಲಿ ಬಿಡಿ, ಒಂದು 20,000 ರೂಪಾಯಿ ಯಾರ್ಯಾರಿಗೋ ಹೆಣ್ಮಕ್ಳು ಕೊಡ್ತಾರೆ, ಫ್ರೀ ಕೊಡ್ತಾರೆ, ಬಸ್ಸು ಇದೆಲ್ಲ ಕೊಡ್ತಾರೆ, ನಮಗೂ ಒಂದು 20,000 ಕೊಡಲಿ ಬಿಡಿ. ನೆಕ್ಸ್ಟ್ ತಿಂಗಳು ನಮ್ಮದು ಸ್ಕೂಲ್ ಅಡ್ಮಿಷನ್ನು, ಮತ್ತೊಂದು ಇನ್ನೊಂದು ನಾವು ಹೆಂಗೆ ಮಾಡೋದು ಮೇಡಮ್? ಸ್ಕೂಲರು ಅಡ್ಮಿಷನ್ ಕಟ್ಟಲಿಲ್ಲ ಅಂದರೆ ಸ್ಕೂಲು ಸೇರ್ಸ್ಕೊಂಬಿಡ್ತಾರ. ಅಯ್ಯೋ ಆಟೋದವ್ರು ಮೊದಲೇ ಸರಿ ಇಲ್ಲ, ನಡೆಯಪ್ಪ ಅಂತಾರೆ. ಎಲ್ಲಿಗೆ ಹೋದ್ರೂ ಆಟೋದವ್ರು ಸರಿ ಇಲ್ಲ